ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ರೋಬೋಟಿಕ್ ಫಿಸಿಯೋಥೆರಪಿಯ ನೂತನ ಶಾಖೆ ಉದ್ಘಾಟನೆಯಾಗಿದೆ. ಇದುವರೆಗೂ ಬೆಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಹೆಸರಾಂತ ಸೌಖ್ಯ ರೋಬೋಟಿಕ್ ಆರ್ಥೋ ಕೇರ್ ತನ್ನ ನೂತನ ಶಾಖೆಯನ್ನ ಮೈಸೂರಲ್ಲಿ ತೆರೆದಿದೆ. ಒಂಟಿಕೊಪ್ಪಲಿನ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ ಸೌಖ್ಯ ರೋಬೋಟಿಕ್ ಆರ್ಥೋ ಕೇರ್ ಶಾಖೆಯನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಉದ್ಘಾಟಿಸಿದ್ರು. ಆರ್ಥೋ ಕೇರ್ನಲ್ಲಿ ನುರಿತ ವೈದ್ಯರಿಂದ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಸೌಲಭ್ಯವಿದೆ. ಆರ್ಥೋ ಕೇರ್ ಅತ್ಯುತ್ತಮ ಆಧುನಿಕ ಸೇವೆಗಳ ಸೌಲಭ್ಯ ಹೊಂದಿದ್ದು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ರೋಬೋಟಿಕ್ ಥೆರಪಿ ಮೂಲಕ ಚಿಕಿತ್ಸೆ ನೀಡಲಾಗುತ್ತೆ. ಪಾರ್ಶ್ವವಾಯು, ಬೆನ್ನು ಹುರಿ, ಗಾಯ ಸೇರಿ ನರ ರೋಗಗಳಿಂದ ದೈಹಿಕ ಚಲನೆ ಕಳೆದುಕೊಂಡ ರೋಗಿಗಳಿಗೆ ತಂತ್ರಜ್ಞಾನ ಆಧಾರಿತ ರೋಬೋಟಿಕ್ ಬಳಸಿ ಚಿಕಿತ್ಸೆ ನೀಡಲಾಗುತ್ತೆ. ಡಾಕ್ಟರ್ ಗೌತಮ್ ಮತ್ತು ಅವರ ಸ್ನೇಹಿತರು ಬೆಂಗಳೂರಿನಲ್ಲಿ ಸೌಖ್ಯ ರೋಬೋಟಿಕ್ ಆರ್ಥೋ ಕೇರ್ ಅಂತ ಹೇಳಿ 3 ಹಾಸ್ಪಿಟಲ್ಗಳನ್ನು ತೆರೆದಿದ್ದಾರೆ. ನಮ್ಮ ಮೈಸೂರಿನಲ್ಲೂ ಕೂಡ ಫಸ್ಟ್ ಹಾಸ್ಪಿಟಲ್ನ ಇಲ್ಲಿ ಇವತ್ತು ಇನಾಗ್ರೇಟ್ ಮಾಡಲಾಗಿದೆ. ಅವರಿಗೆ ಈ ಒಂದು ಫೀಲ್ಡಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ. ಇದೊಂದು ವಿಶೇಷತೆ ಏನಂತೇಳಿ ಹೇಳಿದರೆ, ಇವರು ಸರ್ಜರಿಯನ್ನು ಮಾಡೋದಿಲ್ಲ, ಥ್ರೂ ರೋಬೋಟಿಕ್ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಇವರು ಅಲ್ಲಿ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು, ಈಗ ನಿಮ್ಮ ಕುತ್ತಿಗೆ ನೋವಿರ್ಬೋದು, ನೆಕ್ ಪೇಯ್ನ್ ಇರ್ಬೋದು, ಬ್ಯಾಕ್ ಪೇಯ್ನ್ ಅಥವಾ ಬೆನ್ನು ಹುರಿಯ ಸಮಸ್ಯೆ ಇರುವಂಥದ್ದು ಇರ್ಬೋದು, ಅಥವಾ ಯಾವುದಾದ್ರು ಕೀಲು ನೋವು ಅಥವಾ ಜಾಯಿಂಟ್ಸ್ ಪೇಯ್ನ್ ಇರ್ಬೋದು, ಇವುಗಳಿಗೆ ಎಲ್ಲವೂ ಕೂಡ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಇದರದ್ದು ಮೇನ್ ಉದ್ದೇಶ ಏನಂತಂದರೆ, ಹಲವಾರು ಪೇಷಂಟ್ಸ್ಗಳು ನಮ್ಮಲ್ಲಿ ಬರುವಾಗ ಅವ್ರಿಗೇನಂತಂದರೆ ಸರ್ಜರಿ ಮಾಡಿರ್ತಾರೆ ಅಥವಾ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ. ಸೊ ಇದೆಲ್ಲ ತೊಗೊಂಡು ಅವ್ರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಬಂದಿರುತ್ತೆ. ಆ್ಯಂಡ್ ಅವ್ರಿಗೆ ಏನು ತೊಂದರೆ ಬಂದಿರುತ್ತೋ ಅದಕ್ಕೆ ಸರಿಯಾದಂಥ ಒಂದು ಚಿಕಿತ್ಸೆ ಸಿಗದೇ ಇರೋದಕ್ಕೆ ನಮ್ಮಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಇಲ್ಲಿ ಯಾವುದೇ ಒಂದು ಟ್ಯಾಬ್ಲೆಟ್ಸ್ ಆಗಲಿ ಅಥವಾ ಶಸ್ತ್ರಕ್ರಿಯೆ ಇಲ್ಲದೆ ಅಡ್ವಾನ್ಸ್ಡ್ ರೋಬೋಟಿಕ್ ಮಿಷಿನ್ಸನ್ನು ನಮ್ಮಲ್ಲಿ ನಾವು ತೊಗೊಂಡು ಬಂದು, ವಿದೇಶದಿಂದ ಇಂಪೋರ್ಟ್ ಮಾಡಿರುವಂಥ ಮಿಷಿನ್ಸ್ಗಳನ್ನು ತೊಗೊಂಡು ಬಂದು ಇದರಿಂದ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಬೇಸಿಕ್ಕಾಗಿ ಇದೊಂದು ಪೇಯ್ನ್ ರಿಲೀಫ್ ಸೆಂಟರ್ ಆಗಿರುತ್ತೆ. ಸೊ ನಮ್ಮ ಮಸಲ್ ಪೇಯ್ನ್ ಇರ್ಬೋದು ಅಥವಾ ಜಾಯಿಂಟ್ ಪೇಯ್ನ್ ಇರ್ಬೋದು ಅಥವಾ ಡಿಸ್ಕ್ ಬಲ್ಜ್ ಕೇಸಸ್ಗಳನ್ನು ಯಾವುದೇ ಒಂದು ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು ಅಥವಾ ಸರ್ಜರಿ ಇಲ್ಲದೇ ಬರೀ ರೋಬೋಟಿಕ್ ಮಿಷಿನ್ಸಿಂದ ನಾವು ಟ್ರೀಟ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದರಿಂದ ಮೇಯ್ನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.